ನಮಸ್ಕಾರ ಸ್ನೇಹಿತರೆ, ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅದೇನು ಅಂದ್ರೆ ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಮದುವೆ ದಿನಾಂಕ ಮತ್ತು ಸ್ಥಳ ಈಗಾಗಲೇ ಫಿಕ್ಸ್ ಆಗಿದೆಯಾ? ಹೌದು. ಈ ಪ್ರಶ್ನೆ ಇವತ್ತು ಫ್ಯಾನ್ಸ್ ಗಳ ನಡುವೆ ಮಾತ್ರ ಅಲ್ಲ, ಇಡೀ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹಾಟ್ ಟಾಪಿಕ್ ಆಗಿದೆ. ರಶ್ಮಿಕಾ ಮಂದಣ್ಣ ನ್ಯಾಷನಲ್ ಕ್ರಶ್. ಕನ್ನಡ, ತೆಲುಗು, ತಮಿಳ್, ಹಿಂದಿ ಎಲ್ಲ ಇಂಡಸ್ಟ್ರಿಗಳಲ್ಲೂ ಟಾಪ್ ಸ್ಟಾರ್. ಇನ್ನೊಂದ್ ಕಡೆ ವಿಜಯ್ ದೇವರಕೊಂಡ ಯುವಕರ ಹೃದಯದ ಹೀರೋ. ಆಟಿಟ್ಯೂಡ್, ಸ್ಟೈಲ್, ಡೈಲಾಗ್, ಡೆಲಿವರಿ ಎಲ್ಲವೂ ಸೂಪರ್ ಆಗಿರುತ್ತೆ. ಇವರಿಬ್ಬರ ನಡುವೆ ಇರುವ ಕೆಮಿಸ್ಟ್ರಿ ಗೀತಾ ಗೋವಿಂದಂ ಸಿನಿಮಾ ದಿನಗಳಿಂದಲೇ ಫ್ಯಾನ್ಸ್ ಗಳಿಗೆ ಫೇವರೇಟ್ ಕೂಡ. ಅದಾದ್ಮೇಲೆ ಇವರ ಸ್ನೇಹ, ಪಬ್ಲಿಕ್ ಅಪಿಯರೆನ್ಸ್, ಸೋಷಿಯಲ್ ಮೀಡಿಯಾದ ಪೋಸ್ಟ್ ಗಳು ಎಲ್ಲವೂ ಡೌಟ್ ಗಳಿಗೆ ಕಾರಣ ಆಗ್ತಾ ಬಂದಿದೆ. ಇತ್ತೀಚೆಗೆ ವೈರಲ್ ಆಗಿರೋ ಮಾಹಿತಿ ಪ್ರಕಾರ ಮದುವೆ ದಿನಾಂಕ ಶೀಘ್ರದಲ್ಲಿ. ಸ್ಥಳವಾಗಿ ಸೌತ್ ಇಂಡಿಯಾ, ಖಾಸಗಿ ರೆಸಾರ್ಟ್ಸ್ ಅಥವಾ ಗೋವಾ ಹೆಸರುಗಳು ಕೇಳಿ ಬರ್ತಾ ಇದೆ ಅಂತ ಮಾತು. ಆದ್ರೆ ಇಲ್ಲಿ ಒಂದು ಮುಖ್ಯ ವಿಷಯ ಇದೆ ಸ್ನೇಹಿತರೆ, ಇವೆಲ್ಲ ರೂಮರ್ಸ್ ಮಾತ್ರ. ಇವತ್ತನಕ ರಶ್ಮಿಕಾ ಮಂದಣ್ಣ ಅಥವಾ ವಿಜಯ್ ದೇವರಕೊಂಡ ಇಬ್ಬರು ಕೂಡ ಅಧಿಕೃತವಾಗಿ ಮದುವೆ ಬಗ್ಗೆ ಘೋಷಣೆ ಮಾಡಿಲ್ಲ. ಆದ್ರೂ ಫ್ಯಾನ್ಸ್ ಗಳು ಯಾಕೆ ಇಷ್ಟು ಸ್ಟ್ರಾಂಗ್ ಆಗಿ ನಂಬುತ್ತಿದ್ದಾರೆ? ಅದಕ್ಕೆ ಕಾರಣ ಇವರ ಇತ್ತೀಚಿನ ಸಂದರ್ಶನಗಳು. ಪರ್ಸನಲ್ ಲೈಫ್ ಬಗ್ಗೆ ಕೇಳಿದಾಗ ಇಬ್ಬರು ಕೂಡ ಸ್ಮೈಲ್ ಮತ್ತು ನೇರ ಉತ್ತರ ತಪ್ಪಿಸಿಕೊಳ್ಳುವ ಶೈಲಿ, ಇದೆಲ್ಲ ನೋಡಿದ್ರೆ ಒಂದು ಮಾತು ಕ್ಲಿಯರ್, ಏನೋ ಇದೆ ಆದರೆ ಹೇಳ್ತಿಲ್ಲ. ಒಂದು ವೇಳೆ ಈ ಜೋಡಿ ನಿಜವಾಗಿಯೂ ಮದುವೆ ಘೋಷಿಸಿದ್ರೆ ಇದು ಕೇವಲ ಸಿನಿಮಾ ನ್ಯೂಸ್ ಅಲ್ಲ, ನ್ಯಾಷನಲ್ ಲೆವೆಲ್ ಸೆನ್ಸೇಷನ್. ಹಾಗಾಗಿ ಸ್ನೇಹಿತರೆ, ಮದುವೆ ದಿನಾಂಕ ರೂಮರ್ಸ್, ಮದುವೆ ಸ್ಥಳ ಊಹೆ, ಅಧಿಕೃತ ಘೋಷಣೆ ಇನ್ನೂ ಇಲ್ಲ. ಆದ್ರೆ ಈ ಜೋಡಿಯಿಂದ ಯಾವುದೇ ಸಮಯದಲ್ಲಿ ಬಿಗ್ ಅನೌನ್ಸ್ಮೆಂಟ್ ಬರೋ ಸಾಧ್ಯತೆ ಇದೆ. ನಿಮ್ಮ ಅಭಿಪ್ರಾಯ ಏನು? ರಶ್ಮಿಕಾ ವಿಜಯ್ ಜೋಡಿ ಮದುವೆ ಆಗ್ತಾರಾ? ನಿಮ್ಮ ಪ್ರಕಾರ ಯಾವ ವರ್ಷ? ಕಮೆಂಟ್ ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಸ್ಯಾಂಡಲ್ವುಡ್ ಮತ್ತು ಸೌತ್ ಸಿನಿಮಾಗಳ ಅಪ್ಡೇಟ್ಸ್ ನಮ್ಮ ಚಾನೆಲ್ ಜೊತೆ ಇರಿ. ಆಸ್ ಯೂಶುವಲ್ ಮತ್ತೆ ಭೇಟಿಯಾಗೋಣ. ಚೆಲುವೆಯ ನೋಟ ಚೆನ್ನ